ಅಂತಂದ್ರೆ ನಮ್ದು ಎಂಜಿನ್ ಇದೆ. ಸೊ 139F ಎಂಜಿನ್. ಸೊ ಇದು ಮಾಡೆಲ್ ಎಲ್ಲ ನೋಡ್ಬೋದು ನೀವು, ಒಂಥರ ಯೂನಿಕ್ ಇದೆ. ಆಮೇಲೆ ಇದ್ರ ವೈಬ್ರೇಷನ್ ಮತ್ತೆ ನಾಯ್ಸ್ ತುಂಬಾ ಕಡಿಮೆ ಇದೆ. ಸೊ ವೈಬ್ರೇಷನ್ ಕಡಿಮೆ ಇದ್ರೆ ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ನೀವು ಬೆನ್ನಿಗೆ ಹಾಕೊಂಡು ಒಂದು 5 ಗಂಟೆ 6 ಗಂಟೆ ಹೊಡೆಯುವಾಗ ತುಂಬಾ ಬ್ಯಾಕ್ ಪೇನ್ ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ಎಂಜಿನ್ ಕ್ವಾಲಿಟಿ ಒಳ್ಳೇದಿಲ್ಲ ಅಂತಂದ್ರೆ ವೈಬ್ರೇಷನ್ ಜಾಸ್ತಿ ಆಗುತ್ತೆ. ವೈಬ್ರೇಷನ್ ಜಾಸ್ತಿ ಆದ್ಮೇಲೆ ನಿಮ್ಗೆ ಬ್ಯಾಕ್ ಪೇನ್ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ಒಳ್ಳೆ ಕ್ವಾಲಿಟಿ ಎಂಜಿನ್ ಯೂಸ್ ಮಾಡಿದೀವಿ. ಸೊ ಅಲ್ಲಿ ವೈಬ್ರೇಷನ್ ಮತ್ತೆ ನಾಯ್ಸು ಎರಡೂ ತುಂಬಾ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಿಮ್ಗೆ ಬ್ಯಾಕ್ ಪೇನ್ ತುಂಬಾ ಆಗೋದು ಚಾನ್ಸ್ ಕಡಿಮೆ ಆಗುತ್ತೆ. ಸೊ ಇದರಲ್ಲಿ ಇನ್ನೊಂದು ಏನಂತಂದ್ರೆ ನಾವು ಬಿಗ್ ಡೆಂಟ್ ಕಾರ್ಬೋರೇಟರ್ ಯೂಸ್ ಮಾಡಿದೀವಿ. ಸೊ ಪೆಟ್ರೋಲ್ ಉಳಿತಾಯ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಸೊ ತುಂಬಾ ಖರ್ಚು ನಿಮ್ಗೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಬಿಗ್ ಡೆಂಟ್ ಅಂತ ಒರಿಜಿನಲ್ ಕಾರ್ಬೋರೇಟರ್ ಯೂಸ್ ಮಾಡಿದೀವಿ. ಸೊ ಅದು ನಿಮ್ಗೆ ಪೆಟ್ರೋಲ್ ಉಳಿತಾಯಗೋಸ್ಕರ. ಸೊ ಒಂದ್ಸಲ ನೀವು 1 ಲೀಟರ್ ಪೆಟ್ರೋಲ್ಗೆ ಮಿನಿಮಮ್ 4 ರಿಂದ 5 ಗಂಟೆವರೆಗೂ ನೀವು ಸ್ಪ್ರೇ ಮಾಡಬಹುದು. ಸೊ ಆ ತರ ಮೈಲೇಜ್ ಇದೆ ಇದಕ್ಕೆ. ಸೊ ನೆಕ್ಸ್ಟ್ ಏನಂತಂದ್ರೆ ನಮ್ದು ಇದು ಈಸಿ ಸ್ಟಾರ್ಟರ್. ಸೊ ನೀವು ತುಂಬಾ ಕಷ್ಟಪಟ್ಟು ಸ್ಟಾರ್ಟ್ ಮಾಡೋದು ಬೇಕಾಗಿಲ್ಲ. ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಈಸಿ ಸ್ಟಾರ್ಟರ್ ಇದೆ. ಆಮೇಲೆ ಡ್ಯೂರೇಬಿಲಿಟಿನೂ ತುಂಬಾ ಜಾಸ್ತಿ ಇರುತ್ತೆ. ತುಂಬಾ ಬೇಗ ಹಾಳಾಗೋದಿಲ್ಲ, ಲೈಫ್ ಜಾಸ್ತಿ ಬರುತ್ತೆ. ಮೇಲೆ ಮೇಲೆ ನಿಮಗೆ ರಿಪೇರ್ ಮಾಡಿಸೋದು ಬೇಕಾಗಲ್ಲ. ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಸೊ ನೆಕ್ಸ್ಟ್ ಏನಂತಂದ್ರೆ ನಮಗೆ ಸೊ ಇದು ನೋಡ್ತಾ ಇದ್ರಲ್ವಾ, ಇದು ನಮ್ದು ಸ್ಟೇನ್ಲೆಸ್ ಸ್ಟೀಲ್ ಬ್ರಾಕೆಟ್ ಅಂತ. ಬೆಲ್ಟ್ ಹಾಕೋಗೋಸ್ಕರ ಇದೊಂದಿದೆ. ಸೊ ಇದು ನಮ್ಗೆ ನಾರ್ಮಲಿ ಸ್ಪ್ರೇಯರ್ ಅಲ್ಲಿ ಈ ತರ ಇರುತ್ತೆ. ಇದು ನೋಡಿ, ಇಲ್ಲಿ ಪ್ಲಾಸ್ಟಿಕ್ ಇದೆ, ಇಲ್ಲಿ ಪ್ಲಾಸ್ಟಿಕ್ ಇದೆ. ಬಟ್ ಇಲ್ಲಿ ನೋಡಿ ಫುಲ್ ಸ್ಟೇನ್ಲೆಸ್ ಸ್ಟೀಲ್ ಒಂದು ಹೋಲ್ ಬ್ರಾಕೆಟ್ ಇದೆ. ಒಳಗಿನ ಸೈಡ್ ಕೂಡ ಇದೇ ತರ ಬರುತ್ತೆ. ಸೊ ಇದು ಏನಕ್ಕೆ ಅಂತಂದ್ರೆ ನಿಮ್ಗೆ ಏನಾದ್ರೂ ಇದು ಬ್ರೇಕ್ ಆದ್ರೆ ಫುಲ್ ಟ್ಯಾಂಕ್ ಚೇಂಜ್ ಮಾಡ್ಬೇಕಾಗುತ್ತೆ. ಬಟ್ ಇದರಲ್ಲಿ ಇದು ಬೈ ಚಾನ್ಸ್ ಏನಾದ್ರೂ ಕೆಲಸ ಮಾಡಿಲ್ಲ ಅಂತಂದ್ರೆ ಇದು ಮಾತ್ರ ನೀವು ಚೇಂಜ್ ಮಾಡ್ಬೋದು. ಸೊ ನಿಮಗೆ ದುಡ್ಡು ಸೇವ್ ಆಗುತ್ತೆ. ಆಮೇಲೆ ಅಷ್ಟೊಂದು ಏನಂತಾರೆ ಟ್ಯಾಂಕ್ ಕೂಡ ರೀಪ್ಲೇಸ್ ಮಾಡೋದು ಬೇಕಾಗಲ್ಲ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ದು ಬೆಲ್ಟ್ ಇದೆ. ಸೊ ತುಂಬಾ ಹೆವಿ ಕ್ವಾಲಿಟಿ ಬೆಲ್ಟ್ ವಿತ್ ಕುಷನ್ ಯೂಸ್ ಮಾಡಿದೀವಿ. ಸೊ ಈ ತರ ನಮ್ ಬೆಲ್ಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ 5 ರಿಂದ 6 ಗಂಟೆವರೆಗೂ ನೀವು ಸ್ಪ್ರೇ ಮಾಡಿದ್ರೆ ನಿಮ್ಗೆ ಬ್ಯಾಕ್ ಪೇ ಏನಂತಾರೆ ತುಂಬಾ ಇಲ್ಲಿ ಹೆಗ್ಲಿಗೆಲ್ಲ ನೋವು ಆಗೋದು ಆ ತರ ಎಲ್ಲ ಆಗೋದಿಲ್ಲ. ಸೊ ತುಂಬಾ ಈಸಿ ಆಗ್ಬಿಡುತ್ತೆ. ಸೊ ಈ ತರ ಇದೆ ಇದು. ಆಮೇಲೆ ಇದೆಲ್ಲ ನೋಡಿ, ಸ್ಟೇನ್ಲೆಸ್ ಸ್ಟೀಲ್ ಹುಕ್ಸ್ ಇದೆ, ಇದು ಸ್ಟೇನ್ಲೆಸ್ ಸ್ಟೀಲ್ ಇದೆ. ಸೊ ಈ ತರ ಎಲ್ಲ ಇದೆ. ಇದು ಒಂದು ಬ್ಯಾಕ್ ಪ್ಯಾಡ್ ತರ ಇದೆ, ನಿಮ್ಗೆ ಬ್ಯಾಕಿಗೆ ಸಪೋರ್ಟ್ ಕೊಡೋ ತರ. ಸೊ ಇದು ಕೂಡ ನಿಮ್ಗೆ ಏನಂತಾರೆ ತುಂಬಾ ನಿಮ್ಗೆ ಹೆಲ್ತ್ ಇಶ್ಯೂಸ್ ಏನೂ ಆಗೋದಿಲ್ಲ, ಆರಾಮಾಗಿರುತ್ತೆ. ಸೊ ಇದು ನಮ್ಮ ಭೂಮಿ ಗೋಲ್ಡ್ ಬ್ಯಾಟ್ರಿ ಪೆಟ್ರೋಲ್ ಸ್ಪ್ರೇಯರ್ 139F.